Now we discuss the types of the ecological succession. ಇಲ್ಲಿ ನಾವು ಈಗೇನು ಮಾಡ್ತಾ ಇದ್ದೇವೆ ಅಂದರೆ ಪಾರಿಸರಿಕ ಅನುಕ್ರಮಣದಲ್ಲಿನ ಪ್ರಕಾರಗಳು. ವಾಟ್ ಆರ್ ದ ಟೈಪ್ಸ್ ಇನ್ ದಿ ಸಕ್ಸೆಷನ್, ಎಕಾಲಜಿಕಲ್ ಸಕ್ಸೆಷನ್, ಯಾವ ರೀತಿಯಾದಂಥ ಒಂದು ವಿಧಗಳಿದ್ದಾವೆ ಅನ್ನೋದ್ರ ಬಗ್ಗೆ ಕೂಡ. ದೇರ್ ಆರ್ ಟೂ ಟೈಪ್ಸ್ ಇನ್ ದಿ ಸಕ್ಸೆಷನ್. ಫಸ್ಟ್ ಒನ್ ಇನ್ ದಿ ಪ್ರೈಮರಿ ಸಕ್ಸೆಷನ್ ಆ್ಯಂಡ್ ದಿ ಸೆಕೆಂಡ್ ಒನ್ ಇಸ್ ದಿ ಸೆಕೆಂಡರಿ ಸಕ್ಸೆಷನ್. ಇಲ್ಲಿ ಪಾರಿಸರಿಕ ಒಂದು ಅನುಕ್ರಮಣವನ್ನು ನಾವು ಎರಡು ವಿಧಗಳಲ್ಲಿ ವಿಂಗಡಿಸ್ತಾ ಇದ್ದೇವೆ. ಮೊದಲನೇದಾಗಿ ಪ್ರಾಥಮಿಕ ಪಾರಿಸರಿಕ ಅನುಕ್ರಮಣ ಮತ್ತು ದ್ವಿತೀಯ ಪಾರಿಸರಿಕ ಅನುಕ್ರಮಣ ಅಂತ ಕೂಡ ನಾವು ಇವನ್ನ ಕರಿತಾ ಇದ್ದೇವೆ. ಪ್ರಾಥಮಿಕ ಪಾರಿಸರಿಕ ಅನುಕ್ರಮಣವನ್ನು ಪ್ರಾಥಮಿಕ ಅನುಕ್ರಮಣ ಅಂತ ಕೂಡ ನಾವು ಕರಿತೇವೆ. ಅದೇ ರೀತಿ ದ್ವಿತೀಯ ಪಾರಿಸರಿಕ ಅನುಕ್ರಮಣವನ್ನು ನಾವಿಲ್ಲಿ ದ್ವಿತೀಯ ಅನುಕ್ರಮಣ ಅಂತ ಕೂಡ ನಾವು ಕರಿತಾ ಇದ್ದೇವೆ. ಫಸ್ಟ್ ವಿ ಅಂಡರ್ಸ್ಟ್ಯಾಂಡ್ ದಿ ವಾಟ್ ಯು ಮೀನ್ ಬೈ ದಿ primary succession. The primary succession is a slow process that initiates in areas where there are no living organisms. According to the primary section, the primary section is a slow process. It is a very slowly process and that initiate areas nothing but the in a particular areas where there are no living organism. There is a no one can living organisms can living in that area. ಯಾವುದೇ ರೀತಿಯಾದಂಥ ಒಂದು ಹೊಸದಾಗಿ ಒಂದು ನಿರ್ಮಿತವಾದಂಥ ಪ್ರದೇಶ ಅಥವಾ ಈ ಮೊದಲು ಯಾವುದೇ ರೀತಿಯಾದಂಥ ಸಸ್ಯವರ್ಗ ಕಂಡುಬರುವಂಥ ಪ್ರದೇಶ, ಇಂಥ ಒಂದು ಪ್ರದೇಶಕ್ಕೆ ಅಥವಾ ಇಂಥ ಒಂದು ಸಮುದಾಯಕ್ಕೆ ನಾವೇನಂತ ಕರಿತಾ ಇದ್ದೇವೆ ಅಂದರೆ ಪ್ರಾಥಮಿಕ ಪಾರಿಸರಿಕ ಅನುಕ್ರಮಣ ಅಂತ ಕೂಡ ಕರಿತಾ ಇದ್ದೇವೆ. ಆ್ಯಂಡ್ ದಿ ಪ್ರೈಮರಿ ಸಕ್ಸೆಷನ್ ಈಸ್ ದ ಸಕ್ಸೆಷನ್ ದಟ್ ಸ್ಟಾರ್ಟ್ಸ್ ಇನ್ ಅ ಲೈಫ್ಲೆಸ್ ಏರಿಯಾಸ್. ಲೈಫ್ಲೆಸ್ ಏರಿಯಾಸ್ ಅಂತಿಂಗ್ ಬಟ್ ದಿ ನೋ ಬಡಿ ಕ್ಯಾನ್ ಆರ್ ನೋ ಒನ್ ಲಿವಿಂಗ್ ಆರ್ಗಾನಿಸಮ್ಸ್ ಕ್ಯಾನ್ ಲಿವ್ ಇನ್ ದ್ಯಾಟ್ ಏರಿಯಾ, such as the regions devoid of the soil or the areas the soil is unable to the sustain of the life. If the suppose in that area if the soil is not available and also the cannot able to maintaining the sustained life in that area, because in that area if the soil is not available and how to the living organisms living in that particular ಪ್ರದೇಶ, ಆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಸರಿಯಾದ ರೀತಿಯಲ್ಲಿ ಮಣ್ಣೇ ಇಲ್ಲ ಅಂತಂದರೆ ಅಲ್ಲಿ ಏನಾಗ್ತದೆ ಅಂದರೆ ಅದು ಹೊಸದಾಗಿ ನಿರ್ಮಿತವಾದಂಥ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಯಾವುದೇ ರೀತಿಯಾದಂಥ ಸಸ್ಯವರ್ಗಗಳು ಆಗಿರ್ಬೋದು, ಪ್ರಾಣಿ ವರ್ಗಗಳು ಕಂಡುಬರೋದಿಲ್ಲ. ಆ ಒಂದು ಪ್ರದೇಶದಲ್ಲಿ ಕಾಣಿಸಿಕೊಳ್ಳುವಂಥ ಸಸ್ಯ ಸಮುದಾಯವನ್ನು ನಾವೇಂತೆ ಪ್ರಾಥಮಿಕ ಪಾರಿಸರಿಕ ಅನುಕ್ರಮಣ ಅಂತ ಕೂಡ ಕರಿತಾ ಇದ್ದೇವೆ. ಇನ್ ದಿ ಪ್ರೈಮರಿ ಸಕ್ಸೆಷನ್ ಇಟ್ ಈಸ್ ದಿಸ್ ಟೈಪ್ ಆಫ್ ದ ಕಮ್ಯುನಿಟೀಸ್ ವಿ ಕ್ಯಾನ್ ಸಿ ಇನ್ ದಿ ಡೆಸರ್ಟ್ ಏರಿಯಾ. ಈ ಒಂದು ಪ್ರದೇಶದ ಒಂದು ಸಸ್ಯಗಳನ್ನು, ಈ ಒಂದು ಯಾವುದೇ ಜೀವಿಗಳ ಬದುಕುವಂಥ ಪ್ರದೇಶವನ್ನು ನಾವು ಮರುಭೂಮಿ ಪ್ರದೇಶದಲ್ಲಿ ನೋಡ್ತಾ ಇದ್ದೇವೆ. ವಿ ಕ್ಯಾನ್ ಸಿ ಇನ್ ದ ಡೆಸರ್ಟ್ ನೋ ಒನ್ ಲಿವಿಂಗ್ ಆರ್ಗಾನಿಸಮ್ಸ್ ಕ್ಯಾನ್ ಲಿವಿಂಗ್ ಬಿಕಾಸ್ ನಾಟ್ ಅವೈಲೇಬಲ್ ದಿ ಪ್ರಾಪರ್ ಫುಡ್ ಆ್ಯಂಡ್ ದಿ ಪ್ರಾಪರ್ ಕ್ಲೈಮೇಟ್. ದ್ಯಾಟ್ಸ್ ವೈ ಪೀಪಲ್ಸ್ ಆಲ್ಸೋ ದಿ ನಾಟ್ ಲಿವಿಂಗ್ ಇನ್ ದಿ ದ್ಯಾಟ್ ಏರಿಯಾ. ಇಲ್ಲಿ ಮರುಭೂಮಿ ಪ್ರದೇಶದಲ್ಲಿ ಆಗಿರ್ಬೋದು ಅಥವಾ ದ್ವೀಪದ ಪ್ರದೇಶದಲ್ಲಿ ಇನ್ ದಿ ಐಸ್ಲ್ಯಾಂಡ್ಸ್ ಏರಿಯಾಸ್ ಆಲ್ಸೋ ಪೀಪಲ್ಸ್ ಆರ್ ನಾಟ್ ಲಿವಿಂಗ್. ಯಾವುದೇ ರೀತಿಯಾದಂಥ ಒಂದು ದ್ವೀಪದ ಒಂದು ಪ್ರದೇಶದಲ್ಲಿ ಕೂಡ ಯಾವುದೇ ರೀತಿಯಾದಂಥ ಒಂದು ಜನ ಸಮುದಾಯವು ಕೂಡ ಅಲ್ಲಿ ಬದುಕೋದಿಲ್ಲ. ಅದಕ್ಕಾಗಿ ಇಂಥ ಪ್ರದೇಶವನ್ನು ನಾವೇನಾಗುತ್ತೆ ಪರಿಸರದ ಪ್ರಾಥಮಿಕ ಪಾರಿಸರಿಕ ಅನುಕ್ರಮಣ ಅಂತ ಕರಿತಾ ಇದ್ದೇವೆ. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ದಿ ಡೆಫಿನಿಷನ್ ಆಫ್ ದಿ ಪ್ರೈಮರಿ ಸಕ್ಸೆಷನ್. ದ ಪ್ರೈಮರಿ ಸಕ್ಸೆಷನ್ ಈಸ್ ಅ ಸ್ಲೋ ಪ್ರೊಸೆಸ್ ದ್ಯಾಟ್ initiate areas in nothing but in a particular areas where there are no living organisms. If the nothing but this is a new area, no living organisms can living in that area. This is called as the primary ecological succession.
ಹೊಸದಾಗಿ ನಿರ್ಮಿತವಾದಂಥ ಪ್ರದೇಶ ಅಥವಾ ಈ ಮೊದಲು ಯಾವುದೇ ರೀತಿಯಾದಂಥ ಸಸ್ಯ ಒಂದು ಪ್ರದೇಶ ಕಂಡು ಬರದಂಥ ಪ್ರದೇಶದಲ್ಲಿ ಕಾಣಿಸಿಕೊಳ್ಳುವಂಥ ಸಸ್ಯ ಸಮುದಾಯಕ್ಕೆ ನಾವೇನಂತ ಕರಿತೀವಿ, ಪ್ರಾಥಮಿಕ ಪಾರಿಸರಿಕ ಅನುಕ್ರಮಣ ಅಂತೇಳಿ ಕರೀತಾ ಇದ್ದೇವೆ. When the planet was first formed, there was no soil on the earth. In the first time, planet can form, that time soil is not available in the earth. ಪ್ರಥಮ ಯಾವಾಗ ಈ ಒಂದು ಭೂಮಿ ಎನ್ನುವಂಥ ಗ್ರಹ ಹುಟ್ಟಿಕೊಂಡಿತು, ಅವಾಗ ಯಾವುದೇ ರೀತಿಯಾದಂಥ ಒಂದು ಮಣ್ಣು ಈ ಭೂಮಿಯಲ್ಲಿ ಕೂಡ ಇರ್ತಾ ಇರಲಿಲ್ಲ. The earth was only made up of the different type of the rocks. In the before the soil only can ಅವೈಲೇಬಲ್ ದಿ ಡಿಫ್ರೆಂಟ್ ಟೈಪ್ ಆಫ್ ರಾಕ್ಸ್ ಇನ್ ದಿ ಅರ್ತ್. ಈ ಒಂದು ಭೂಮಿಯಲ್ಲಿ ಏನಾಗ್ತದೆ, ಮೊದಲು ಮಣ್ಣು ಯಾವುದೇ ರೀತಿಯಲ್ಲಿ ಲಭ್ಯವಾಗ್ತಾ ಇರಲಿಲ್ಲ. ಅಷ್ಟೇ ಅಲ್ಲದೆ ಅದು ಮೊದಲು ಒಂದು ಭೂಮಿ ಎನ್ನುವಂಥ ಗ್ರಹ ಇಲ್ಲಿ ಹುಟ್ಟಿದಾಗ ಯಾವುದೇ ರೀತಿಯಾದಂಥ ಮಣ್ಣು ಕೂಡ ಇಲ್ಲಿ ಸಿಗ್ತಾ ಇರಲಿಲ್ಲ. ಅದಕ್ಕಾಗಿ ಆ ಸಮಯದಲ್ಲಿ ವಿಭಿನ್ನ ರೀತಿಯಾದಂಥ ಕಲ್ಲುಗಳು ಅಥವಾ ಶಿಲೆಗಳು ಕೂಡ ಇಲ್ಲಿ ಸಿಗ್ತಾ ಇದ್ದು. And these rocks were broken down by the microorganisms. These rocks can converted into the microorganisms and the eroded to the form of the soil. This type of the rocks can converted into the microorganisms and can create the and ಫಾರ್ಮ್ ಫ್ರಮ್ ದಿ ಸಾಯಿಲ್. ಈ ರೀತಿಯಾದಂಥ ಒಂದು ಶಿಲೆಗಳು ಇಲ್ಲಿ ಏನಾಗ್ತದೆ, ಸಣ್ಣ ಸಣ್ಣ ಕಣಗಳಾಗಿ ಈ ಒಂದು ಸಣ್ಣ ಸಣ್ಣ ಕಣಗಳು ಏನಾಗ್ತದೆ ಆಮೇಲೆ ಮುಂದೆ ಏನಾಯ್ತು ಅಂದರೆ ಮಣ್ಣಾಗಿ ಪರಿವರ್ತನೆ ಆಯಿತು. if the rocks can converted into microorganisms and then microorganisms can erode to a form of the soil, that's why the soil can available in the ಅರ್ತ್. ಈ ಒಂದು ಭೂಮಿಯಲ್ಲಿ ಏನಾಗ್ತದೆ, ಅದೇ ಒಂದು ವಿಭಿನ್ನ ರೀತಿಯಾದಂಥ ಒಂದು ಕಲ್ಲುಗಳು ಕೂಡ ಏನಾಗ್ತಾ ಇದ್ದವು ಅಂದರೆ, ಕಲ್ಲುಗಳು ಇಲ್ಲಿ ಸಣ್ಣ ಸಣ್ಣ ಕಣಗಳಾಗಿ ಆ ಸಣ್ಣ ಸಣ್ಣ ಕಣಗಳು ಏನಾಗ್ತದೆ ಅಂದರೆ ಮಣ್ಣಾಗಿ ಕೂಡ ಇಲ್ಲಿ ಪರಿವರ್ತನೆಗೊಂಡು. ಆ್ಯಂಡ್ ದ ಸಾಯಿಲ್ ಇಟ್ ಈಸ್ ದಿ ಫೌಂಡೇಶನ್ ಆಫ್ ದ plant life. Soil is the very necessary for the plant life, because without soil plant cannot grow in the earth. That's why in the planet soil it is the foundation of the plant life. ಇಲ್ಲಿ ಒಂದು ಮಣ್ಣು ಅನ್ನೋದು ಸಸ್ಯಗಳ ಬೆಳೆಯಲಿಕ್ಕೆ, ಸಸ್ಯಗಳ ಒಂದು ಜೀವನಕ್ಕೆ ಭದ್ರ ಬುನಾದಿ ಹಾಕಲಿಕ್ಕೆ ಒಂದು ದೊಡ್ಡ ಅಡಿಪಾಯ ಅಂತ ಅಂದರೂ ತಪ್ಪಾಗಲಿಕ್ಕಿಲ್ಲ. ಅದಕ್ಕಾಗಿ ಏನಂದರೆ ಮಣ್ಣು ಅನ್ನೋದು ಏನಾಗ್ತದೆ ಅಂದರೆ ಯಾವ ರೀತಿಯ ಕದ್ದು ಸಣ್ಣ ಸಣ್ಣ ಕಣಗಳಾಗಿ ಆ ಸಣ್ಣ ಸಣ್ಣ ಕಣಗಳು ಏನಾಗಿದೆ ಅಂದರೆ ಇಲ್ಲಿ ಮಣ್ಣಾಗಿ ಪರಿವರ್ತನೆ ಆದವು. ಅದಕ್ಕಾಗಿ ಏನಾಗ್ತದೆ, ಯಾವುದೇ ರೀತಿಯಾದಂಥ ಒಂದು ಪ್ರಾಥಮಿಕ ಒಂದು ಅನುಕ್ರಮಣದಲ್ಲಿ ಯಾವುದೇ ರೀತಿಯಾದಂಥ ಜೀವಿಗಳು ಕೂಡ ಇಲ್ಲಿ ವಾಸವಾಗಿರಲಿಲ್ಲ. ಬಿಕಾಸ್ ಇನ್ ದಿ ಫಸ್ಟ್ ಟೈಮ್ planet formed, that time cannot be soil available in the environment, and also if the soil is not available, how to the available the other fundamental basic needs are available to the people, available to the plants. ಅಂದರೆ ಇಲ್ಲಿ ಮಣ್ಣೇ ಇಲ್ಲ ಅಂತಂದರೆ ಇಲ್ಲಿ ಸಸ್ಯಗಳಿಗೆ ಯಾವ ರೀತಿಯಾಗಿ ಅವರಿಗೆ ಮೂಲಭೂತ ಅವಶ್ಯಕವಾದಂಥ ಇತರ ರೀತಿಯಾದಂಥ ಒಂದು ಸೌಲಭ್ಯಗಳು ದೊರೀತಾ ಇದ್ದಾವೆ ಅಂತ ಅನ್ನೋದನ್ನು ಕೂಡ ಬಹಳಷ್ಟು ಉತ್ತಮಕರ ಅಂತ ಇರ್ತಾರೆ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ, ಪರಿಸರ ಒಂದು ಪ್ರಾಥಮಿಕ ಅನುಕರಣದಲ್ಲಿ ಏನಾಗ್ತದೆ ಅಂದರೆ ಆರಂಭದಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಸ್ಯಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಈ ರೀತಿಯಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಬದುಕಲಿಕ್ಕೆ ಆಗ್ತಾ ಇರಲಿಲ್ಲ. And these planets help in this survival the different animals and the progress from the primary succession to the climax community. In the environment, planets can living in the earth and started the producing the different type of the food, and the different type of the foods can available to the different type of the animals. When a food can available, that time animals can also the grow according to the environment and as well as the progress from the primary succession. Afterwards, if the microorganisms, rock can convert to the microorganisms, and microorganisms can convert to the soil, and soil can, it is the foundation of the plant's life, and the plants can
prepare the food, and also the different type of animals can grown in the environment, and also it is the helpful to the animals for ಪ್ರೋಗ್ರೆಸ್ ಇನ್ ದಿ ಎನ್ವೈರನ್ಮೆಂಟ್. ಈ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಏನಾಗ್ತದೆ ಅಂದರೆ ಇದೇ ರೀತಿಯಾಗಿ ವಿವಿಧ ರೀತಿಯಂಥ ಪ್ರಾಣಿಗಳಾಗಿರ್ಬೋದು, ವಿವಿಧ ರೀತಿಯಂಥ ಜೀವಿಗಳು ಕೂಡ ಏನು ಮಾಡೋದು ತಮ್ಮದೇ ಆದಂಥ ರೀತಿಯಲ್ಲಿ ಕೂಡ ಏನು ಮಾಡ್ತವೆ ಅಂದರೆ ಬೆಳವಣಿಗೆಯನ್ನು ಹೊಂದ್ತಾ ಇದ್ದು. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಅಂದರೆ ಈ ಒಂದು ಪ್ರಾಥಮಿಕ ಒಂದು ಪರಿಸರ ಒಂದು ಅನುಕ್ರಮಣದಲ್ಲಿ ಏನಾಗ್ತಾ ಇದೆ ಅಂದರೆ ಈ ರೀತಿಯಾಗಿ ಯಾವುದೇ ರೀತಿಯಂಥ ಸಸ್ಯಗಳು ಇಲ್ಲದೇ ಇರುವಂಥ ಪ್ರದೇಶ, ಹೊಸದಾಗಿ ನಿರ್ಮಿತವಾದಂಥ ಪ್ರದೇಶದ ಒಂದು ಸಸ್ಯ ಸಮುದಾಯಕ್ಕೆ ನಾವೇನಂತ ಕರಿತಾ ಇದ್ದೀವಿ ಅಂದರೆ ಪ್ರಾಥಮಿಕ ಪರಿಸರಿಕ ಅನುಕ್ರಮಣ ಅಂತ ಕೂಡ ಕರಿತಾ ಇದ್ದೇವೆ. ನೆಕ್ಸ್ಟ್ ವಿ ಕ್ಯಾನ್ ಸ್ಟಡಿ ದಿ ಸೆಕೆಂಡರಿ ಸಕ್ಸೆಷನ್. ವಾಟ್ ಯು ಮೀನ್ ಬೈ ದಿ ಸೆಕೆಂಡರಿ ಸಕ್ಸೆಷನ್? ಇಟ್ ಈಸ್ ಆಲ್ಸೋ ದಿ ವೆರಿ ಇಂಪಾರ್ಟೆಂಟ್ in the ecological succession. Secondary succession nothing but when the primary ecosystem gets destroyed for climax community get destroyed, or it is obvious that the various succession is called as the secondary succession. Secondary succession means, once again I will repeat the definition, if already from biotic components can surrounded the different areas, this is called as the ಸೆಕೆಂಡರಿ ಸಕ್ಸೆಷನ್. ದ್ವಿತೀಯ ಅನುಕ್ರಮಣ ಅಂದರೆ ಈ ಮೊದಲೇ ಜೈವಿಕ ಸಮುದಾಯದಿಂದ ಆವರಿಸಲ್ಪಟ್ಟಿರುವಂಥ ಪ್ರದೇಶದಲ್ಲಿ ಕಂಡುಬರುವಂಥ ಅನುಕ್ರಮಣವನ್ನು ನಾವೇನು ಮಾಡಿದ್ರೆ ದ್ವಿತೀಯ ಅನುಕ್ರಮಣ ಅಂತ ಕರಿತೇವೆ. ಇಫ್ ಆಲ್ರೆಡಿ ಕ್ಯಾನ್ ದಿ ಬಯೋಟಿಕ್ ಕಾಂಪೊನೆಂಟ್ಸ್ ಕ್ಯಾನ್ ಅಕ್ಯುಪೈ ದಿ ವೇರಿಯಸ್ ಏರಿಯಾಸ್, ದ್ಯಾಟ್ ಏರಿಯಾಸ್ ಕ್ಯಾನ್ ಫೈಂಡ್ ಔಟ್ ದಿ ಸಕ್ಸೆಷನ್, ದಿಸ್ ಈಸ್ ಕಾಲ್ಡ್ ಆಸ್ ದಿ ಸೆಕೆಂಡರಿ ಸಕ್ಸೆಷನ್. ಇಲ್ಲಿ ದ್ವಿತೀಯ ಅನುಕ್ರಮಣ ಅಂದರೆ ಈ ಮೊದಲೇ ಜೈವಿಕ ಸಮುದಾಯದಿಂದ ಆವರಿಸಲ್ಪಟ್ಟಿರೋ ಪ್ರದೇಶದಲ್ಲಿ ಕಂಡುಬರುವಂಥ ಒಂದು ಅನುಕ್ರಮಣವನ್ನು ನಾವೇನಂತ ಕರಿತೇವೆ ಅಂದರೆ ದ್ವಿತೀಯ ಅನುಕ್ರಮಣ ಅಂತ ಹೇಳಿ ಕರಿತಾ ಇದ್ದೇವೆ. ಆ್ಯಂಡ್ ಸೆಕೆಂಡರಿ ಸಕ್ಸೆಷನ್ ಕ್ಯಾನ್ ಕ್ರಿಯೇಟೆಡ್ ಆನ್ ದ ಬೇಸಿಸ್ ಆಫ್ ದಿ ಪ್ರೈಮರಿ ಸಕ್ಸೆಷನ್ ಕಮ್ಯುನಿಟಿ. ಇಲ್ಲಿ ಪ್ರಾಥಮಿಕ ಒಂದು ಪರಿಸರಿಕ ಅನುಕ್ರಮಣ ಅನ್ನುವಂಥದ್ದು ಇಲ್ಲಿ ದ್ವಿತೀಯ ಅನುಕ್ರಮಣ ಅನ್ನುವಂಥದ್ದು ಪ್ರಾಥಮಿಕ ಪರಿಸರಿಕ ಅನುಕ್ರಮಣದ ಆಧಾರದ ಮೇಲೆ ಕೂಡ ಏನು ಮಾಡ್ತಾವೆ ಅಂದರೆ ಇಲ್ಲಿ ಸ್ಥಾಪನೆ ಆಗ್ತವೆ. ಬಿಕಾಸ್ ಇನ್ ದ ಟೈಮ್ ಆಫ್ ದ ವೇರಿಯಸ್ ಟೈಪ್ ಆಫ್ ದ ಸ್ಪೇಸಸ್ ಕ್ಯಾನ್ ಲಿವಿಂಗ್ ಇನ್ ದಿ ಎನ್ವೈರನ್ಮೆಂಟ್, ಆ್ಯಂಡ್ ದ್ಯಾಟ್ ಆರ್ಗಾನಿಸಮ್ ಬೇಸಿಸ್ ಇಫ್ ದ ಸೆಕೆಂಡರಿ ಸಕ್ಸೆಷನ್ ಕ್ಯಾನ್ ಲಿವಿಂಗ್ ಇನ್ ದಿ ಎನ್ವೈರನ್ಮೆಂಟ್. ಇಲ್ಲಿ ಪ್ರಾಥಮಿಕವಾದಂಥ ಒಂದು ಪಾರಿಸರಿಕ ಅನುಕ್ರಮಣದ ಆಧಾರದ ಮೇಲೆ ಇಲ್ಲಿ ದ್ವಿತೀಯವಾದಂಥ ಅನುಕ್ರಮಣಗಳು ಕೂಡ ಅಂತ ಸ್ಥಾಪನೆ ಆಗ್ತಾ ಇರ್ತವೆ. ಆ್ಯಂಡ್ ಇನ್ ದಿಸ್ ಸ್ಟೇಜ್ ಇನ್ ದ ರಿಯಾಲಿಟಿ ಕಮ್ಯುನಿಟಿ ಸಮ್ ಆಫ್ ದ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಆ್ಯಂಡ್ ದಿ ಸಮ್ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಕ್ಯಾನ್ ಆಲ್ಸೋ ಅವೈಲೇಬಲ್ ಇನ್ ದ್ಯಾಟ್ ಟೈಮ್. ಆ ಒಂದು ಸಮಯದಲ್ಲಿ ಏನಾಗ್ತದೆ ಅಂದರೆ ಮೊದಲನೇ ಒಂದು ನೈಜ ಸಮುದಾಯದಲ್ಲಿರುವಂಥ ಒಂದು ಸಾವಯವ ವಸ್ತುಗಳು, ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್, ಸಾವಯವ ವಸ್ತು ಮತ್ತು ಕೆಲ ಜೀವಿಗಳು ಉದುರ್ತವೆ. ಇನ್ನು ಬಿಫೋರ್ ಇಫ್ ದ ರಿಯಲ್ ಕಮ್ಯುನಿಟೀಸ್, some of the animals and some of the organic substance and some of the organisms can living in the environment. ಈ ಒಂದು ಪ್ರದೇಶದಲ್ಲಿ, ಈ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಮೊದಲಿನ ಸಮುದಾಯದಲ್ಲಿನ ಕೆಲವೊಂದಿಷ್ಟು ಸಾವಯವ ವಸ್ತು ಮತ್ತು ಕೆಲ ಜೀವಿಗಳು ಉಳಿದಿರ್ತವೆ. ಆ್ಯಂಡ್ ದೀಸ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಕ್ಯಾನ್ ಹೆಲ್ಪ್ಫುಲ್ ಟು ದಿ new plant communities. Automatically, if the new plant communities can arise in the environment, ಈ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಏನಾಗ್ತದೆ ಅಂದರೆ ಅಲ್ಪ ಸ್ವಲ್ಪ ಉಳಿದಿರುವಂಥ ಒಂದು ಹಿಂದಿನ ಒಂದು ನೈಜ ಸಮುದಾಯದಲ್ಲಿನ ಒಂದು ಸಾವಯವ ವಸ್ತು ಮತ್ತು ಜೀವಿಗಳಿಂದ ಏನಾಗ್ತದೆ ಅಂದರೆ ಇವುಗಳ ಜೊತೆಗೆ ಹೊಸ ಹೊಸ ಸಸ್ಯಗಳು ಕೂಡ ಏನಾಗ್ತವೆ ಅಂದರೆ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾವೆ. ಅದಕ್ಕಾಗಿ ಇಟ್ ಈಸ್ ಅ ಮೋರ್
process compared to the primary succession. If the secondary succession, it is the more fast process compared to the primary succession. ಇಲ್ಲಿ ಏನಾಗ್ತದೆ ಅಂದರೆ ದ್ವಿತೀಯ ಅನುಕ್ರಮಣ ಅನ್ನೋದು ಪ್ರಾಥಮಿಕ ಪಾರಿಸರಿಕ ಅನುಕ್ರಮಣದಿಂದ ಕೂಡ ಏನಾಗ್ತದೆ ಅತ್ಯಂತ ವೇಗದಲ್ಲಿ ಕೂಡ ಏನಾಗ್ತದೆ ಅಂದರೆ ಹೋಗ್ತಾ ಇರ್ತದೆ. And it is also the very fast process in the environment, and also the different type of the plant species can growth in the environment. ಈ ಒಂದು ಜೀವ ಪರಿಸರ ವ್ಯವಸ್ಥೆಯಲ್ಲಿ ಏನಾಗ್ತಂದರೆ ವಿವಿಧ ರೀತಿಯಾದಂಥ ಸಸ್ಯ ಸಮುದಾಯಗಳು ಕೂಡ ಉದ್ಭವ ಆಗ್ತಾ ಇರ್ತಾವೆ. ಅದೇ ರೀತಿ ಕೂಡ ಏನಾಗ್ತವೆ ಈ ಸಸ್ಯ ಸಮುದಾಯಗಳು ಕೂಡ ಏನಾಗ್ತವೆ ಬಹಳಷ್ಟು ರೀತಿಯಲ್ಲಿ ಕೂಡ ಏನಾಗ್ತಾವೆ ಅಂದರೆ ಮಾನವರು ಕೂಡ ಸಹಾಯ ಕೂಡ ಆಗ್ತಾ ಇರ್ತವೆ.